ಸಮಸ್ತ ಕನ್ನಡ ಜನತೆಗೆ ನಮಸ್ಕಾರ. ಸರು ವಾಯ್ಸ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಏನಪ್ಪ ಇವತ್ತು ವಾಯ್ಸ್ ಓವರ್ ವಿಡಿಯೋನ ಹಾಕೋದ್ಬಿಟ್ಟು ಕುಕ್ಕಿಂಗ್ ವಿಡಿಯೋನ ಹಾಕಿದ್ದಾರೆ ಅಂತ ನೀವು ಅಂದ್ಕೊಂಡಿರ್ಬೋದು. ಇವತ್ತಿನ ಕಾಲದಲ್ಲಂತೂ ಮಕ್ಕಳಿಗೆ ಊಟ ಮಾಡಿಸೋದೇ ಒಂದು ದೊಡ್ಡ ಟಾಸ್ಕ್ ಆಗಿದೆ. ಅವ್ರು ಇಷ್ಟಪಟ್ಟು ತಿನ್ನೋ ಥರ ಇರಬೇಕು ಮತ್ತು ಹೆಲ್ದಿಯಾಗೂ ಇರಬೇಕು. ಅದಕ್ಕೆ ನಿಮ್ಮ ಜೊತೆ ಈ ರೆಸಿಪಿನ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಮತ್ತೆ ಯಾಕೆ ತಡ, ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಈ ರೆಸಿಪಿನ ನಿಮಗೆ ಹೇಳ್ಕೊಡ್ತೀನಿ. ಒಂದು ಬೌಲಲ್ಲಿ 1 ಬಟ್ಲು ಜೋಳದ ಹಿಟ್ಟು, ಅರ್ಧ ಬಟ್ಲು ಗೋಧಿ ಹಿಟ್ಟು, ಅರ್ಧ ಬಟ್ಲು ಕಡಲೆ ಹಿಟ್ಟನ್ನು ತಗೊಳ್ಳಿ. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಮತ್ತು ಸ್ವಲ್ಪ ಖಾರ ಮತ್ತು ಸ್ವಲ್ಪ ಅರಿಶಿನದ ಪುಡಿ. ಮಕ್ಕಳಿಗೆ ಮಾಡೋದ್ರಿಂದ ಖಾರನ ನೋಡಿ ಹಾಕ್ಕೊಳ್ಳಿ. ಆಮೇಲೆ ಜೀರಿಗೆ ಮತ್ತು ಸ್ವಲ್ಪ ಅಜ್ವೇನು. ಮೊದಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ನೀರು ಹಾಕಿ ಹಿಟ್ಟನ್ನು ಕಲಿಸ್ಕೊಂಡ್ಬಿಡಿ. ನೀರು ಸ್ವಲ್ಪ ನೋಡ್ಕೊಂಡು ಹಾಕಿ. ತುಂಬ ತೆಳು ಆದರೆ ಕೋಡ್ಬೇಳೆನ ಮಾಡೋಕ್ಕಾಗಲ್ಲ. ತುಂಬಾ ಗಟ್ಟಿನೂ ಇರಬಾರ್ದು, ತುಂಬ ತೆಳುನೂ ಇರಬಾರ್ದು. ಮೀಡಿಯಮ್ ಆಗಿ ನಾವು ಹಿಟ್ಟನ್ನು ಕಲಿಸ್ಕೊಬೇಕು. ಹಿಟ್ಟನ್ನು ಚೆನ್ನಾಗಿ ಕಲಸಿ, ಇಲ್ಲಾಂದರೆ ಕೋಡ್ಬೇಳೆ ಮಾಡಬೇಕಾದ್ರೆ ಅದು ಮುರಿಯುತ್ತೆ. ಈ ಥರ ಇದ್ದರೆ ಸಾಕು. ಹಿಟ್ಟು ಕಲಸಿದ ಮೇಲೆ ಅದನ್ನು ತುಂಬ ಹೊತ್ತು ಬಿಡಕ್ಕೆ ಹೋಗಬೇಡಿ. ಪಾತ್ರೆ ಕಾಯ್ದಾದ್ಮೇಲೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಸಾಸಿವೆನ ಹಾಕ್ಕೊಳ್ಳಿ. ಹಾಗೆ ಒಂದು ಚಿಕ್ಕದು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ದಪ್ಪದಾಗಿರೋ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಈರುಳ್ಳಿ ಫ್ರೈ ಆದಮೇಲೆ ಅದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಹಸಿ ಸ್ಮೆಲ್ ಹೋಗೋವರೆಗೂ ಅದನ್ನು ಮತ್ತೆ ಫ್ರೈ ಮಾಡಿ. ಸ್ವಲ್ಪ ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ 2 ಲೋಟ ನೀರನ್ನ ಸೇರಿಸಿ ಅದಕ್ಕೆ ಇದನ್ನು ಸ್ವಲ್ಪ ಕುದಿಯೋಕ್ಕೆ ಬಿಡೋಣ ನಾವು. ಹಾಗೆ ಸ್ವಲ್ಪ ಕೊತ್ತಂಬರಿನೂ ಹಾಕ್ಕೊಂಡು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಅದು ಕುದಿಯೋವರೆಗೂ ನಾವು ಈ ಕಡೆ ಇನ್ನೊಂದು ಕಡೆ ಕೋಡ್ಬೇಳೆನ ರೆಡಿ ಮಾಡ್ಕೊಳ್ಳೋಣ. ಎಣ್ಣೆಯಲ್ಲಿ ಕರಿಯೋ ಕೋಡ್ಬೇಳೆನ ಹೇಗೆ ಮಾಡ್ಕೋತೀವಿ ಅದೇ ರೀತಿ ಮಾಡ್ಕೋಬೇಕು. ಆದರೆ ಕೋಡ್ಬೇಳೆ ಸ್ವಲ್ಪ ಸಣ್ಣ ಇರಲಿ, ಕುದಿಯೋಕ್ಕೆ ಈಸಿ ಆಗುತ್ತೆ. ತುಂಬ ದಪ್ಪ ಮಾಡಬೇಡಿ. ಕೋಡ್ಬೇಳೆ ಎಲ್ಲ ರೆಡಿ ಆಗಿದ ಮೇಲೆ ಒಗ್ಗರಣೆ ಹಾಕಿರೋ ನೀರಲ್ಲಿ ಎಲ್ಲ ಕೋಡ್ಬೇಳೆನೂ ಹಾಕಿ ಅದನ್ನು ಚೆನ್ನಾಗಿ ಒಂದು 10 ನಿಮಿಷ ಅದನ್ನು ಕುದಿಸಿ. ಕೋಡ್ಬೇಳೆ ಒಂದು 80% ಕುದ್ದಾದ ಮೇಲೆ ಒಂದು ಬಟ್ಲಲ್ಲಿ 1 ಸ್ಪೂನ್ ಕಡಲೆ ಹಿಟ್ಟನ್ನು ತೊಗೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆ ಪೇಸ್ಟ್ನ ಇದಕ್ಕೆ ಹಾಕಿ ಮತ್ತೆ ಒಂದು 5 ನಿಮಿಷ ಆ ಕೋಡ್ಬೇಳೆನ ಚೆನ್ನಾಗಿ ಕುದಿಸಿ. ಇದರಿಂದ ಕಡಲೆ ಹಿಟ್ಟು ಹಸಿ ಸ್ಮೆಲ್ಲು ನಿಮಗೆ ಹೋಗುತ್ತೆ ಮತ್ತು ಗ್ರೇವಿಯು ನಿಮಗೆ ತುಂಬ ಥಿಕ್ಕಾಗಿ ಸಿಗುತ್ತೆ. ಕೋಡ್ಬೇಳೆ ರೆಡಿಯಾಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ. ನಿಮ್ಮ ಮಕ್ಕಳು ಇಷ್ಟಪಟ್ಟು ತಿಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೂ ಹೊಸ ಕಿಡ್ಸ್ ಸ್ಪೆಷಲ್ ರೆಸಿಪಿಯೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.